ನೀವು ಬಿಟ್ಟಿರೋ ಅರಣ್ಯಾಧಿಕಾರಿಗಳೆಲ್ಲ ಸೇಫ್ಟಿ ಅದನ್ನು ಒಂದು ವೇಳೆ ನಮ್ಮ ಅದೇ ಆದಿವಾಸಿ ಸಮುದಾಯ ಅವರು ಗುಂಡೇಟು ಹೊಡೆದಂತ ಇವರೇನಾದರೂ ವಾಪಸ್ ರಿಟರ್ನ್ ಆಗಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ಒಬ್ಬ ಫಾರೆಸ್ಟ್ ಅಧಿಕಾರಿಗಳು ಕಾಡಲ್ಲಿ ತಿರುಗಾಡೋಕ್ಕೆ ಸಾಧ್ಯ ಆಗೋಲ್ಲ ಒಬ್ಬ. ಆದರೆ ನಾವು ದಿನ 10 ಜನರನ್ನು ಸಾಯಿಸಿ ಬಿಸಾಕ್ಬಿಡ್ತಾರೆ ನಮ್ಮ ಆದಿವಾಸಿಗಳು. ಯಾಕಂದರೆ ಕಾನೂನಿಗೆ ನಾವು ತಲೆ ಬಾಗ್ತೀವಂದರೆ ಅಧಿಕಾರಿಗಳ ಕಾನೂನಿಗೆ ತಲೆ ಬಾಗೋದಿಲ್ಲ ಅಂದರೆ ಇದು ಎಷ್ಟು ದುರಂತ. ದಯವಿಟ್ಟು ಸರ್ಕಾರ ಇದನ್ನು ಎಚ್ಚರಿಕೆಗೊಳ್ಕೋಬೇಕು. ಮತ್ತು ಇದರ ಬಗ್ಗೆ ಇವತ್ತಿನ 3ನೇ ದಿನದ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ. ಆ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ 1 ಕೋಟಿ ಪರಿಹಾರ ನಿಗದಿಪಡಿಸಬೇಕು. ಮತ್ತು ಅದು ಎನ್ಕೌಂಟರ್ ಮಾಡುವ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಕಠಿಣ ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾಕೆ ಇವರು ಮಾಡೋಲ್ಲ ಅಂದರೆ ಅವರಿಂದ ಸರ್ಕಾರಕ್ಕೆ ಕೆಲವು ಬೆನಿಫಿಟ್ಗಳು ಸಿಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಮೈಸೂರಲ್ಲಿ ನಮ್ಮ ಹೆಣ್ಮಗಳು ಬಲೂನ್ ಮಾರಕ್ಕೆ ಹೋಗಿದ್ದಾರೆ ಸರ್. ಬಲೂನ್ ಮಾರಕ್ಕೆ ಹೋಗಿರೋ ಹೆಣ್ಮಗಳನ್ನ, ಅದು 9 ವರ್ಷದ ಹೆಣ್ಮಗಳನ್ನ ಅವರು ಬರಾಬರಿ ಅವ್ರು ರೇಪ್ ಮಾಡಿ ಹತ್ಯೆ ಮಾಡಿ ಸಾಯಿಸ್ತಾರೆ. ಅಂಥವ್ರನ್ನ ಎನ್ಕೌಂಟರ್ ಮಾಡಬೇಕು, ಸಾಯಿಸಬೇಕಾಗಿತ್ತು. ಅಂಥವ್ರು ಯಾಕೆ ಮಾಡೋಲ್ಲ? ಅದು ಅಪಸ್ಥ ಬಾಲಕಿ 9 ವರ್ಷದ ಮಗು, ಅದು ಬಲೂನ್, ಅದು ದಸರಾ ಹಬ್ಬದ ದಿನ, ಅದು ಮುಖ್ಯಮಂತ್ರಿ ಅವರ ತವರೂರು. ಯಾರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ತವರೂರಲ್ಲಿ. ಆಗ ಆ ಘಟನೆ ನಡೆದಾಗ ನಾವು ಹೋರಾಟಗಳನ್ನು ರೂಪಿಸ್ತೀವಿ. ಅವ್ರನ್ನ ರಾಜರಾಜನ ಅಲ್ಲಿಗೆ ಕಾಲಲ್ಲಿ ಗುಂಡೆ ಅಲ್ಲೇ ಹೊಡಿಬೋದಿತ್ತಲ್ಲ, ಆತನ ಎನ್ಕೌಂಟರ್ ಮಾಡಿಲ್ಲ. ಕಾಲ ಮೇಲೆ ಅವ್ರನ್ನ ಶೂಟ್ ಮಾಡಿ ಅವನ್ನ ರಾಜೇಂದ್ರ ತಗೋಗಿ ಅವ್ರು ಜೈಲ್ಗೆ ಹಾಕವ್ರೆ. ಅವನಿಗೆ ರಾಜೇಂದ್ರ ಬದುಕ್ತಿದ್ದಾರೆ. ಜಗ್ಗು ಅಂತ ಕರ್ನಾಟಕ ಆದಿವಾಸಿ ಬುಡಕಟ್ಟು ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ಸ್ವಾತಂತ್ರ್ಯ ಬಂದಿರೋ ದಿನ ಆಗಸ್ಟ್ 15ನೇ ದಿನದ ಆ ದಿನ ನಮ್ಮ ಆದಿವಾಸಿಗಳ ಮೇಲೆ ಅರಣ್ಯ ಇಲಾಖೆಗಳು ಅವರನ್ನು ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಆದಿವಾಸಿಗಳು ಜಿಂಕೆ ಮಾಂಸಗಳನ್ನು ಅವರು 30-40 kg ಮಾಂಸಗಳನ್ನು ಹೋಗ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು, ನಾವು ಅವರನ್ನು ನಾವು ಎನ್ಕೌಂಟರ್ ಮಾಡಿದ್ದೀರ ಅಂತ ಹೇಳಿ ಅವರು ವರದಿ ಬರೀತಾರೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಯಾಕೆ ಬರೆದ್ರು? ಅನೇಕ ಕೊಲೆ ಪಾತಕಿಗಳಿದ್ದಾರೆ, ಕೊಲೆ ಕೇಡಿಗಳಿದ್ದಾರೆ. ಇಂಥವರನ್ನು ಅವರು ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕಂದ್ರೆ ಅವ್ರನ್ನ ಕಾಲ ಮೇಲೆ ಶೂಟ್ ಮಾಡ್ತಾರೆ, ಅವ್ರನ್ನ ಬಂಧನ ಮಾಡಿದ್ರೆ ನ್ಯಾಯಾಲಯಕ್ಕೆ ಒಪ್ಪಿಸ್ತದೆ. ಕಾನೂನು ಏನು ಹೇಳುತ್ತೆ ಕಾನೂನು ಪ್ರಕಾರವಾಗಿ ಅವ್ರನ್ನ ಶಿಕ್ಷೆ ಕೊಡೋ ಸಂವಿಧಾನದಲ್ಲಿ ಬರೆದಲ್ಪಟ್ಟಿದೆ. ಹೀಗಾಗಿ ಇದು ಆದಿವಾಸಿಗಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಅಂತ ನಾನು ಭಾವಿಸ್ತೀನಿ. ಸರ್ಕಾರ ಇದನ್ನು ನಿರ್ಲಕ್ಷ್ಯದಿಂದ, ಏನು ಅರಣ್ಯ ಮಂತ್ರಿಗಳಿದ್ದಾರೆ, ನಾವು ಅವರಲ್ಲಿ ನಾನು ಮನವಿ ಮಾಡೋದು, ಆದಿವಾಸಿಗಳನ್ನು ಹುಟ್ಟದಿಂದಲೇ ನಾವು ಆದಿವಾಸಿಗಳು ಕಾಡಲ್ಲೇ ನಮ್ಮ ಜೀವನಗಳನ್ನು ರೂಪಿಸಿಕೊಂಡು ಬದುಕ್ತಾ ಇದ್ವು. ಮಹದೇಶ್ವರ ಬೆಟ್ಟದ ಆ ಕಾಡಲ್ಲಿ ನಾವು ದನಕರುಗಳನ್ನು ಬಿಟ್ಟುಬಿಟ್ರೆ ಅದನ್ನು ಬರಬೇಕಂದ್ರೆ ವಾಪಸ್ ತಗೊಬರ್ಬೇಕಂದ್ರೆ ನಮ್ಗೆ 1 ದಿನ 2 ದಿನ ಬೇಕಾಗುತ್ತೆ. ಅವ್ರು ಹೋಗಿರೋ ಉದ್ದೇಶ ಬೇರೆ, ಇವರು ಸೃಷ್ಟಿ ಮಾಡಿರೋ ಉದ್ದೇಶ ಬೇರೆ. ಇನ್ನೊಂದು ಏನು ದುರಂತ ಅಂದರೆ, ಅರಣ್ಯದ ಅಕ್ಕಪಕ್ಕ ಇರೋ ಅಧಿಕಾರಿಗಳೇ ನಮ್ಮ ಸಮುದಾಯಗಳನ್ನು, ಆದಿವಾಸಿಗಳನ್ನು ನೀವು ಅರಣ್ಯದಿಂದ ಜಿಂಕೆ ಮಾಂಸ ಕುಡಿ, ಮೊಲ ಮಾಂಸ ಕುಡಿ ಅಂತ ಹೇಳಿ ನಮ್ಮ ಜನಕ್ಕೆ ಹೆದರಿಕೆ ಹಾಕಿಸ್ತಾರೆ. ಹೌದು, ಅಧಿಕಾರಿಗಳು ಮಾಂಸ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಬೇಟೆ ಮಾಡೋಕ್ಕೂ ಅವರೇ ಬಿಡ್ತಾರೆ. ಬೇಟೆ ಮಾಡ್ಕೊಂಡು ಮಾಂಸ ತಗೊಬಂದಾಗ ಅವ್ರನ್ನ ಹಿಡಿದು ಈ ಥರ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಇದರ ಉತ್ತರ ಇದು. ಯಾಕಂದರೆ ಆ ಸಮುದಾಯದವನಾಗಿ, ನಾನು ಆದಿವಾಸಿ ಸಮುದಾಯದವನಾಗಿ ಇದರ ಬಗ್ಗೆ ನನಗೆ ಪೂರ್ತಿ ಕ್ಲಿಯರ್ ಆಗಿ ಮಾಹಿತಿ ಇದೆ. ಅಧಿಕಾರಿಗಳು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಳ್ತಾರೆ. ನೀವು ಬಿಟ್ಟಿರೋ ಅರಣ್ಯಾಧಿಕಾರಿಗಳೆಲ್ಲ ಸೇಫ್ಟಿ ಅದನ್ನು ಒಂದು ವೇಳೆ ನಮ್ಮ ಅದೇ ಆದಿವಾಸಿ ಸಮುದಾಯ ಅವರು ಗುಂಡೇಟು ಹೊಡೆದಂತ ಇವರೇನಾದರೂ ವಾಪಸ್ ರಿಟರ್ನ್ ಆಗಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ಒಬ್ಬ ಫಾರೆಸ್ಟ್ ಅಧಿಕಾರಿಗಳು ಕಾಡಲ್ಲಿ ತಿರುಗಾಡೋಕ್ಕೆ ಸಾಧ್ಯ ಆಗೋಲ್ಲ ಒಬ್ಬ. ಆದರೆ ನಾವು ದಿನ 10 ಜನರನ್ನು ಸಾಯಿಸಿ ಬಿಸಾಕ್ಬಿಡ್ತಾರೆ ನಮ್ಮ ಆದಿವಾಸಿಗಳು. ಯಾಕಂದರೆ ಕಾನೂನಿಗೆ ನಾವು ತಲೆ ಬಾಗ್ತೀವಂದರೆ ಅಧಿಕಾರಿಗಳ ಕಾನೂನಿಗೆ ತಲೆ ಬಾಗೋದಿಲ್ಲ ಅಂದರೆ ಇದು ಎಷ್ಟು ದುರಂತ. ದಯವಿಟ್ಟು ಸರ್ಕಾರ ಇದನ್ನು ಎಚ್ಚರಿಕೆಗೊಳ್ಕೋಬೇಕು. ಮತ್ತು ಇದರ ಬಗ್ಗೆ ಇವತ್ತಿನ 3ನೇ ದಿನದ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ. ಆ ಕುಟುಂಬಗಳಿಗೆ ತಲಾ ಒಂದು ಕುಟುಂಬಕ್ಕೆ 1 ಕೋಟಿ ಪರಿಹಾರ ನಿಗದಿಪಡಿಸಬೇಕು. ಮತ್ತು ಅದು ಎನ್ಕೌಂಟರ್ ಮಾಡುವ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಕಠಿಣ ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾಕೆ ಇವರು ಮಾಡೋಲ್ಲ ಅಂದರೆ ಅವರಿಂದ ಸರ್ಕಾರಕ್ಕೆ ಕೆಲವು ಬೆನಿಫಿಟ್ಗಳು ಸಿಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಮೈಸೂರಲ್ಲಿ ನಮ್ಮ ಹೆಣ್ಮಗಳು ಬಲೂನ್ ಮಾರಕ್ಕೆ ಹೋಗಿದ್ದಾರೆ ಸರ್. ಬಲೂನ್ ಮಾರಕ್ಕೆ ಹೋಗಿರೋ ಹೆಣ್ಮಗಳನ್ನ, ಅದು 9 ವರ್ಷದ ಹೆಣ್ಮಗಳನ್ನ ಅವರು ಬರಾಬರಿ ಅವ್ರು ರೇಪ್ ಮಾಡಿ ಹತ್ಯೆ ಮಾಡಿ ಸಾಯಿಸ್ತಾರೆ. ಅಂಥವ್ರನ್ನ ಎನ್ಕೌಂಟರ್ ಮಾಡಬೇಕು, ಸಾಯಿಸಬೇಕಾಗಿತ್ತು. ಅಂಥವ್ರು ಯಾಕೆ ಮಾಡೋಲ್ಲ? ಅದು ಅಪಸ್ಥ ಬಾಲಕಿ 9 ವರ್ಷದ ಮಗು, ಅದು ಬಲೂನ್, ಅದು ದಸರಾ ಹಬ್ಬದ ದಿನ, ಅದು ಮುಖ್ಯಮಂತ್ರಿ ಅವರ ತವರೂರು. ಯಾರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ತವರೂರಲ್ಲಿ. ಆಗ ಆ ಘಟನೆ ನಡೆದಾಗ ನಾವು ಹೋರಾಟಗಳನ್ನು ರೂಪಿಸ್ತೀವಿ.
ಅವ್ರನ್ನ ರಾಜಾರಾಜನ ಅಲ್ಲಿಗೆ ಕಾಲಲ್ಲಿ ಗುಂಡೆ ಅಲ್ಲೇ ಹೊಡಿಬೋದಿತ್ತಲ್ಲ, ಆತನ ಎನ್ಕೌಂಟ್ರ್ ಮಾಡಿಲ್ಲ. ಕಾಲ ಮೇಲೆ ಅವ್ರನ್ನ ಶೂಟ್ ಮಾಡಿ ಅವ್ರನ್ನ ರಾಜೇಂದ್ರ ತಗೋ ಹೋಗಿ ಅವ್ರು ಜೈಲ್ಗೆ ಹಾಕವ್ರೆ. ಅವ್ನಿಗೆ ರಾಜೇಂದ್ರ ಬದುಕ್ತಿದ್ದಾರೆ.